ಓಂ ಶಾಂತಿ. ಇಂದಿನ ದಿನಾಂಕ 4/8/2022. ಮಧುರ ಮಕ್ಕಳೇ, ನೀವು ತಂದೆಯ ಸಮಾನ ರೂಪಬಸಂತರಾಗಬೇಕಾಗಿದೆ. ಜ್ಞಾನ ಯೋಗವನ್ನು ಧಾರಣೆ ಮಾಡಿದ ನಂತರ ವ್ಯಕ್ತಿಯನ್ನು ನೋಡಿ ದಾನ ಮಾಡಬೇಕಾಗಿದೆ. ಪ್ರಶ್ನೆ: ಯಾವ ಒಂದು ಪದ್ಧತಿಯು ದ್ವಾಪರದಿಂದ ನಡೆದು ಬರುತ್ತದೆ, ಆದರೆ ಸಂಗಮದಲ್ಲಿ ಆ ಪದ್ಧತಿಯನ್ನು ತಂದೆಯು ಬಂದ್ ಮುಕ್ತಾಯ ಮಾಡಿಸುತ್ತಾರೆ? ಉತ್ತರ: ಕಾಲಿಗೆ ಬೀಳುವ ಪದ್ಧತಿಯು ದ್ವಾಪರದಿಂದ ನಡೆದು ಬರುತ್ತದೆ. ತಂದೆಯು ತಿಳಿಸುತ್ತಾರೆ, ಇಲ್ಲಿ ನೀವು ಯಾರಿಗೂ ಕಾಲಿಗೆ ಬೀಳುವ ಅವಶ್ಯಕತೆ ಇಲ್ಲ. ನಾನಂತೂ ಅಭೋಕ್ತ ಅಕರ್ತನಾಗಿದ್ದೇನೆ. ನೀವು ಮಕ್ಕಳು ತಂದೆಗಿಂತಲೂ ಸಹ ದೊಡ್ಡವರಾಗಿದ್ದೀರಿ, ಏಕೆಂದರೆ ಮಕ್ಕಳು ತಂದೆಯ ಪೂರ್ಣ ಆಸ್ತಿಗೆ ಮಾಲೀಕರಾಗುತ್ತೀರಿ. ಅಂದಾಗ ಮಾಲೀಕರಿಗೆ ತಂದೆಯಾದ ನಾನು ನಮಸ್ಕಾರ ಮಾಡುತ್ತೇನೆ. ನೀವು ಕಾಲಿಗೆ ಬೀಳುವ ಅವಶ್ಯಕತೆ ಇಲ್ಲ. ಚಿಕ್ಕವರು ದೊಡ್ಡವರಿಗೆ ಗೌರವ ಕೊಡಲೇಬೇಕಾಗುತ್ತದೆ. ಗೀತೆ: ಯಾರು ತಂದೆಯ ಜೊತೆ ಇದ್ದಾರೆ ಅವರ ಮೇಲೆ ಜ್ಞಾನದ ಸುರಿಮಳೆ. ಓಂ ಶಾಂತಿ. ಮಳೆಯಂತೂ ಪ್ರತಿ ವರ್ಷವೂ ಬೀಳುತ್ತದೆ, ಆದರೆ ಅದು ನೀರಿನ ಮಳೆಯಾಗಿದೆ. ಇದು ಜ್ಞಾನದ ಮಳೆಯಾಗಿದೆ. ಇದು ಕಲ್ಪಕಲ್ಪವೂ ಆಗುತ್ತದೆ. ಇದು ಪತಿತ ಪ್ರಪಂಚ ನರಕವಾಗಿದೆ. ಇದನ್ನು ವಿಷದ ಸಾಗರವೆಂದು ಹೇಳಲಾಗುತ್ತದೆ. ಈ ವಿಷ ಅರ್ಥಾತ್ ಕಾಮ ಅಗ್ನಿಯಿಂದ ಭಾರತವು ಕಪ್ಪಾಗಿ ಬಿಟ್ಟಿದೆ. ತಂದೆಯು ತಿಳಿಸುತ್ತಾರೆ, ನಾನು ಜ್ಞಾನ ಸಾಗರನು ಬಂದು ಜ್ಞಾನದ ಮಳೆಯಿಂದ ಇದನ್ನು ಸುಂದರವನ್ನಾಗಿ ಮಾಡುತ್ತೇನೆ. ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ. ಎಲ್ಲರನ್ನೂ ಪುನಃ ಪವಿತ್ರರನ್ನಾಗಿ ಮಾಡುತ್ತೇನೆ. ಮೂಲವತನದಲ್ಲಿ ಯಾರೂ ಸಹ ಪತಿತ ಆತ್ಮರು ಇರುವುದಿಲ್ಲ. ಸತ್ಯಯುಗದಲ್ಲಿಯೂ ಸಹ ಯಾರೂ ಪತಿತರು ಇರುವುದಿಲ್ಲ. ಈಗ ಇದು ಪತಿತ ಪ್ರಪಂಚವಾಗಿದೆ. ಆದ್ದರಿಂದ ಎಲ್ಲರ ಮೇಲೆ ಜ್ಞಾನದ ಮಳೆ ಆಗಬೇಕಾಗಿದೆ. ಜ್ಞಾನದ ಮಳೆಯಿಂದಲೇ ಇಡೀ ಪ್ರಪಂಚವು ಪವಿತ್ರವಾಗಿ ಬಿಡುತ್ತದೆ. ನಾವು ಪತಿತರು ಕಪ್ಪಾಗಿ ಬಿಟ್ಟಿದ್ದೇವೆ. ಸತ್ಯಯುಗದಲ್ಲಿ ಪತಿತರೇ ಇರುವುದಿಲ್ಲ. ಇಡೀ ಪ್ರಪಂಚವೇ ಪವಿತ್ರವಾಗಿರುತ್ತದೆ. ಅಲ್ಲಿ ಪತಿತರ ಹೆಸರು ಗುರುತು ಇರುವುದಿಲ್ಲ. ಆದ್ದರಿಂದ ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ. ಇದನ್ನು ಸಹ ಪ್ರಪಂಚದವರು ಅರಿತುಕೊಂಡಿಲ್ಲ. ನೀವು ಅರಿತುಕೊಂಡಿದ್ದೀರಿ. ವಿಷ್ಣುವಿನ 2 ರೂಪ ಈ ಲಕ್ಷ್ಮೀ ನಾರಾಯಣರೇ ಆಗಿದ್ದಾರೆ. ಅಲ್ಲಿ ತುಪ್ಪದ ನದಿಗಳು ಹರಿಯುತ್ತವೆ ಎಂದು ಹೇಳುತ್ತಾರೆ. ಅಂದಾಗ ಅವಶ್ಯವಾಗಿ ಕ್ಷೀರಸಾಗರವಿರಬೇಕು. ಮನುಷ್ಯರಂತೂ ವಿಷ್ಣು ಭಗವಂತ ಎಂದು ಹೇಳಿಬಿಡುತ್ತಾರೆ. ಆದರೆ ನೀವು ವಿಷ್ಣುವನ್ನು ಭಗವಂತನೆಂದು ಹೇಳುವುದಿಲ್ಲ. ವಿಷ್ಣು ದೇವತಾಯ ನಮಃ, ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ. ಆದರೆ ವಿಷ್ಣುವನ್ನು ಭಗವಾನ್ ನಮಃ ಎಂದು ಹೇಳುವುದಿಲ್ಲ. ಶಿವ ಪರಮಾತ್ಮಾಯ ನಮಃ ಎನ್ನುವುದು ಶೋಭಿಸುತ್ತದೆ. ಈಗ ನಿಮಗೆ ಬೆಳಕು ಜ್ಞಾನ ಸಿಕ್ಕಿದೆ. ಶ್ರೇಷ್ಠಾತಿಶ್ರೇಷ್ಠ ಶ್ರೀ ಶ್ರೀ 108ರ ರುದ್ರಮಾಲೆ ಎಂದು ಹೇಳಲಾಗುತ್ತದೆ. ಮೇಲೆ ಹೂವಿದೆ. ನಂತರ 2 ಮಣಿಗಳು ಲಕ್ಷ್ಮೀ ನಾರಾಯಣರಿಗೆ ತೋರಿಸಲಾಗುತ್ತದೆ. ಬ್ರಹ್ಮ ಸರಸ್ವತಿಗೆ ಯುಗಲ್ ಎಂದು ಹೇಳಲಾಗುವುದಿಲ್ಲ, ಏಕೆಂದರೆ ಇದು ಶುದ್ಧ ಮಾಲೆಯಾಗಿದೆಯಲ್ಲವೇ. ದಂಪತಿಗಳೆಂದು ಲಕ್ಷ್ಮೀ ನಾರಾಯಣರಿಗೆ ಹೇಳಲಾಗುತ್ತದೆ, ಏಕೆಂದರೆ ಪ್ರವೃತ್ತಿ ಮಾರ್ಗವಾಗಿದೆ ಎಲ್ಲವೇ. ವಿಷ್ಣು ಅರ್ಥಾತ್ ಲಕ್ಷ್ಮೀ ನಾರಾಯಣರ ವಂಶಾವಳಿ. ಕೇವಲ ಲಕ್ಷ್ಮೀ ನಾರಾಯಣ ಎಂದು ಹೇಳುತ್ತಾರೆ. ಆದರೆ ಅವರಿಗೆ ಸಂತಾನವು ಇರಬೇಕಲ್ಲವೇ. ಇದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳು ವಿಷದ ಸಾಗರದಿಂದ ಹೊರಬಂದಿದ್ದೀರಿ. ಅವರಿಗೆ ಕಾಳಿಂಗ ಎಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಂತೂ ಏನೂ ಆಗುವುದಿಲ್ಲ. ಸರ್ಪದ ಮೇಲೆ ನೃತ್ಯ ಮಾಡಿದನೋ ಅದನ್ನು ಮಾಡಿದನೋ
ಎಂಬುದೆಲ್ಲವೂ ದಂತಕಥೆಗಳಾಗಿವೆ. ಅಂಧಶ್ರದ್ಧೆಯಿಂದ ಗೊಂಬೆ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಅನೇಕ ದೇವಿಯರ ಮೂರ್ತಿಯನ್ನು ಮಾಡಿಸುತ್ತಾರೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ದೇವಿಯರನ್ನು ಶೃಂಗರಿಸುತ್ತಾರೆ. ಕೆಲವರಂತೂ ಅಪ್ಪಟ ಚಿನ್ನದ ಆಭರಣಗಳನ್ನು ಸಹ ದೇವಿಯರಿಗೆ ಶೃಂಗರಿಸುತ್ತಾರೆ. ಏಕೆಂದರೆ ಬ್ರಾಹ್ಮಣರಿಗೆ ದಾನ ಮಾಡಬೇಕಾಗುತ್ತದೆ. ಬ್ರಾಹ್ಮಣರು ಯಾರು ಪೂಜೆ ಮಾಡಿಸುತ್ತಾರೆ ಅವರು ತುಂಬ ಖರ್ಚು ಮಾಡಿಸುತ್ತಾರೆ. ವಿಜೃಂಭಣೆಯಿಂದ ದೇವಿಯರ ಮೆರವಣಿಗೆ ಮಾಡಿಸುತ್ತಾರೆ. ಹೇಗೆ ಮುಸಲ್ಮಾನರು ಮೊಹರಂ ಹಬ್ಬದಲ್ಲಿ ಮೆರವಣಿಗೆ ಮಾಡಿಸುತ್ತಾರೆ, ಹಾಗೆಯೇ ಇವರೂ ಸಹ ದೇವಿಯರನ್ನು ರಚನೆ ಮಾಡಿ, ಪಾಲನೆ ಮಾಡಿ ಮತ್ತು ಶೃಂಗಾರ ಮಾಡಿ ಮುಳುಗಿಸಿ ಬಿಡುತ್ತಾರೆ. ಇದನ್ನು ಗೊಂಬೆ ಪೂಜೆ ಎಂದು ಹೇಳಲಾಗುತ್ತದೆ. ಭಾಷಣದಲ್ಲಿ ಸಹ ನೀವು ತಿಳಿಸಬಹುದು ಹೇಗೆ ಇವೆಲ್ಲವೂ ಅಂಧಶ್ರದ್ಧೆಯ ಪೂಜೆಗಳಾಗಿವೆ. ಗಣೇಶನನ್ನು ಸಹ ತುಂಬ ಚೆನ್ನಾಗಿ ತಯಾರು ಮಾಡಿಸುತ್ತಾರೆ. ಇಂತಹ ಸೊಂಡಿಲಿರುವ ಯಾವುದೇ ಮನುಷ್ಯನಿರುವುದಿಲ್ಲ. ಎಷ್ಟೊಂದು ಚಿತ್ರಗಳನ್ನು ಮಾಡಿಸುತ್ತಾರೆ, ಹಣ ಖರ್ಚು ಮಾಡುತ್ತಾರೆ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನಿಮ್ಮನ್ನು ನಾನು ತುಂಬ ಸಾಹುಕಾರರನ್ನಾಗಿ, ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ಆತ್ಮಗಳಿಗೆ ಪರಮಾತ್ಮನೇ ಕುಳಿತು ತಿಳಿಸುತ್ತಾರೆ, ಇದನ್ನು ಸಹ ಅರಿತುಕೊಂಡಿದ್ದೀರಿ. ಯಾರು ಕಲ್ಪದ ಹಿಂದೆ ಓದಿದ್ದರೂ ಶ್ರೀಮತದ ಮೇಲೆ ನಡೆದಿದ್ದರೂ ಅವರೇ ನಡೆಯುತ್ತಾರೆ. ಓದುವುದೂ ಇಲ್ಲ, ತಿರುಗಾಡುತ್ತಾರೆಂದರೆ ಹಾಳಾಗಿ ಬಿಡುತ್ತಾರೆ. ದಾಸದಾಸಿಯರಾಗಿ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಈಗ ತಾವು ಮಕ್ಕಳನ್ನು ಅವಿನಾಶಿ ಜ್ಞಾನ ರತ್ನಗಳಿಂದ ಎಷ್ಟು ಸಾಹುಕಾರರನ್ನಾಗಿ ಮಾಡುತ್ತಿದ್ದಾರೆ. ಅವರಂತೂ ಶಿವ ಮತ್ತು ಶಂಕರನ ಅರ್ಥವನ್ನೇ ಅರಿತುಕೊಂಡಿಲ್ಲ. ಶಂಕರನ ಮುಂದೆ ಹೋಗಿ ಜೋಳಿಗೆಯನ್ನು ತುಂಬಿಸಿ ಎಂದು ಹೇಳುತ್ತಾರೆ. ಆದರೆ ಶಂಕರನಂತೂ ಜೋಳಿಗೆಯನ್ನು ತುಂಬಿಸುವುದಿಲ್ಲ. ಈಗ ಮಕ್ಕಳಿಗೆ ತಂದೆಯು ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡುತ್ತಾರೆ. ಅದನ್ನು ಧಾರಣೆ ಮಾಡಬೇಕಾಗಿದೆ. ಒಂದೊಂದು ರತ್ನವೂ ಸಹ ಲಕ್ಷಾಂತರ ರೂಪಾಯಿಗಳದ್ದಾಗಿದೆ. ಆದ್ದರಿಂದ ಚೆನ್ನಾಗಿ ಧಾರಣೆ ಮಾಡಿ ಮತ್ತು ಮಾಡಿಸಬೇಕಾಗಿದೆ. ಅನ್ಯರಿಗೂ ದಾನ ಮಾಡಬೇಕಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ದಾನವನ್ನು ಸಹ ವ್ಯಕ್ತಿಯನ್ನು ನೋಡಿ ಮಾಡಬೇಕು. ಯಾರಿಗೆ ಕೇಳುವ ಮನಸ್ಸಿಲ್ಲವೆಂದರೆ ಅವರ ಹಿಂದೆ ಸಮಯವನ್ನು ವ್ಯರ್ಥ ಮಾಡಬಾರದು. ಶಿವನ ಪೂಜಾರಿಗಳೇ ಆಗಿರಲಿ ಅಥವಾ ದೇವತೆಗಳ ಪೂಜಾರಿಗಳೇ ಆಗಿರಲಿ, ಅಂಥವರಿಗೆ ಪ್ರಯತ್ನಪಟ್ಟು ದಾನ ಮಾಡಬೇಕಾಗಿದೆ. ಆದ್ದರಿಂದ ನಿಮ್ಮ ಸಮಯವು ವ್ಯರ್ಥವಾಗಿ ಹೋಗದಿರಲಿ. ಹೇಗೆ ತಂದೆಯು ರೂಪಬಸಂತರಾಗಿದ್ದಾರಲ್ಲವೇ, ಹಾಗೆಯೇ ನೀವು ಪ್ರತಿಯೊಬ್ಬರೂ ಸಹ ರೂಪಬಸಂತರಾಗಬೇಕು. ತಂದೆಯ ರೂಪವು ಜ್ಯೋತಿರ್ಲಿಂಗವಲ್ಲ, ನಕ್ಷತ್ರ ಸಮಾನವಿದ್ದಾರೆ. ಪರಂಪಿತ ಪರಮಾತ್ಮನು ಪರಮಧಾಮ ನಿವಾಸಿಯಾಗಿದ್ದಾರೆ. ಪರಮಧಾಮವು ಅತಿ ದೂರವಿದೆ ಅಲ್ಲವೇ. ಆತ್ಮಗಳನ್ನಂತೂ ಪರಮಾತ್ಮನೆಂದು ಹೇಳುವುದಿಲ್ಲ. ಅವರು ಪರಮ ಆತ್ಮನಾಗಿದ್ದಾರೆ. ಇಲ್ಲಿ ಯಾರೆಲ್ಲ ದುಃಖಿ ಆತ್ಮಗಳಿದ್ದಾರೆ ಅವರೆಲ್ಲರೂ ಪರಮಾತ್ಮನನ್ನು ಕರೆಯುತ್ತಾರೆ. ಅವರನ್ನು ಸುಪ್ರೀಂ ಆತ್ಮನೆಂದು ಹೇಳುತ್ತಾರೆ. ಅವರು ಬಿಂದು ರೂಪದಲ್ಲಿದ್ದಾರೆ. ಅವರಿಗೆ ಯಾವುದೇ ಹೆಸರು ರೂಪ ಇಲ್ಲವೆಂದಲ್ಲ. ಅವರು ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆ. ಪ್ರಪಂಚವಂತೂ ಅವರನ್ನು ಅರಿತುಕೊಂಡಿಲ್ಲ. ಅವರನ್ನು ಕೇಳಿ ಪರಂಪಿತ ಪರಮಾತ್ಮನು ಎಲ್ಲಿದ್ದಾರೆ, ಅದಕ್ಕೆ ಅವರು ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಾರೆ. ಅರೆ, ನೀವು ಅವರನ್ನು ಪತಿತ ಪಾವನವೆಂದು ಹೇಳುತ್ತೀರೆಂದರೆ ಹೇಗೆ ಪಾವನರನ್ನಾಗಿ ಮಾಡುತ್ತಾರೆ? ಏನನ್ನು
ಅರಿತುಕೊಂಡಿಲ್ಲ. ಇದನ್ನು ಅಂಧಕಾರ ನಗರವೆಂದು ಹೇಳಲಾಗುತ್ತದೆ. ತಂದೆಯು ನಿಮ್ಮನ್ನು ಪ್ರತಿಯೊಂದು ಮಾತನ್ನು ಅರ್ಥಸಹಿತ ತಿಳಿಸುತ್ತಾರೆ. ತಂದೆಯು ಅಭೋಕ್ತ ಅಶೋಚತ ಆಗಿದ್ದಾರೆ ಎಂದೂ ಸಹ ಕಾಲಿಗೆ ಬೀಳಲು ಹೇಳುವುದಿಲ್ಲ. ಆದರೆ ಈ ಪದ್ಧತಿಯು ದ್ವಾಪರದಿಂದ ನಡೆದು ಬಂದಿದೆ. ಚಿಕ್ಕವರು ದೊಡ್ಡವರಿಗೆ ಗೌರವ ಕೊಡುತ್ತಾರೆ. ವಾಸ್ತವದಲ್ಲಿ ಮಕ್ಕಳು ತಂದೆಯ ಆಸ್ತಿಗೆ ವಾರಸುದಾರರು ಆಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಇವರು ನನ್ನ ಆಸ್ತಿಗೆ ಮಾಲೀಕರಾಗಿದ್ದಾರೆ ಅಂದಾಗ ಮಾಲೀಕರಿಗೆ ನಮಸ್ಕಾರ ಮಾಡುತ್ತಾರೆ. ಬಲೆ ತಂದೆಯು ಮಾಲೀಕನಾಗಿದ್ದಾರೆ, ಆದರೆ ಪೂರ್ಣ ಆಸ್ತಿಗೆ ಸತ್ಯ ಮಾಲೀಕರಂತೂ ಮಕ್ಕಳೇ ಆದರಲ್ಲವೇ? ಆದ್ದರಿಂದ ನಿಮಗೆ ಕಾಲಿಗೆ ನಮಸ್ಕಾರ ಮಾಡಿ, ಇದನ್ನು ಮಾಡಿ, ಅದನ್ನು ಮಾಡಿ ಎಂದು ಹೇಳುವುದಿಲ್ಲ. ಮಕ್ಕಳು ಮಿಲನ ಮಾಡಲು ಬಂದರೂ ಸಹ ಬಾಬಾ ಹೇಳುತ್ತಾರೆ, ಶಿವತಂದೆಯನ್ನು ನೆನಪು ಮಾಡಿ ಮಿಲನ ಮಾಡಲು ಬನ್ನಿ ಎಂದು ಹೇಳುತ್ತಾರೆ. ನಾವು ಶಿವಬಾಬಾರವರ ಮಡಿಲನ್ನು ತೆಗೆದುಕೊಳ್ಳುತ್ತೇವೆಂದು ಆತ್ಮವು ಹೇಳುತ್ತದೆ. ಮನುಷ್ಯರು ಈ ಮಾತುಗಳಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ. ಶಿವತಂದೆಯು ಈ ಬ್ರಹ್ಮರವರ ಮುಖಾಂತರ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ ಎಂದಾಗ ಈ ಬ್ರಹ್ಮ ತಾಯಿ ಆದರಲ್ಲವೇ? ನಾವು ಮಾತಾಪಿತರ ಜೊತೆ ಮಿಲನ ಮಾಡಲು ಬಂದಿದ್ದೇವೆ ಎಂದು ನೀವು ತಿಳಿಯುತ್ತೀರಿ. ಶಿವಬಾಬಾರವರನ್ನು ನೆನಪು ಮಾಡಬೇಕಾಗಿದೆ ಎಂದಾಗ ಇವರು ಮೊದಲನೇ ತಾಯಿಯಾದರು. ಆಸ್ತಿಯು ನಿಮಗೆ ಶಿವತಂದೆಯಿಂದ ಸಿಗುತ್ತದೆ. ಈ ಬ್ರಹ್ಮ ತಂದೆಯೂ ಸಹ ಶಿವತಂದೆಯ ನೆನಪಿನಲ್ಲಿರುತ್ತಾರೆ. ತಂದೆಯು ಏನನ್ನು ತಿಳಿಸುತ್ತಾರೆ ಅದನ್ನು ಧಾರಣೆ ಮಾಡಬೇಕಾಗಿದೆ. ರೂಪ ಬಸಂತರಾಗಬೇಕಾಗಿದೆ. ಯೋಗದಲ್ಲಿ ಇರುತ್ತೀರಿ, ಜ್ಞಾನ ಧಾರಣೆ ಮಾಡುತ್ತೀರಿ ಮತ್ತು ಮಾಡಿಸುತ್ತೀರೆಂದರೆ ನನ್ನ ಸಮಾನ ರೂಪ ಬಸಂತರಾಗಿ ಬಿಡುತ್ತೀರಿ. ನಂತರ ನನ್ನ ಜೊತೆ ಬರುತ್ತೀರಿ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನವಿದೆ. ನಂತರ ಯಾವಾಗ ಸ್ವರ್ಗದಲ್ಲಿ ಹೋಗುತ್ತೀರಿ ಆಗ ಜ್ಞಾನವು ಪೂರ್ಣವಾಗಿ ಬಿಡುತ್ತದೆ. ನಂತರ ಪ್ರಾರಬ್ಧವು ಪ್ರಾರಂಭವಾಗುತ್ತದೆ. ಆಗ ಜ್ಞಾನದ ಪಾತ್ರವು ಪೂರ್ಣಗೊಳ್ಳುತ್ತದೆ. ಇವೆಲ್ಲವೂ ತುಂಬ ಗುಪ್ತವಾಗಿರುವ ಮಾತುಗಳಾಗಿವೆ. ಇವನ್ನು ಕೆಲವರು ಪರಿಶ್ರಮದಿಂದ ತಿಳಿಯುತ್ತಾರೆ. ವೃದ್ಧರಿಗೂ ಸಹ ತಂದೆಯೇ ತಿಳಿಸುತ್ತಾರೆ, ಒಬ್ಬರನ್ನೇ ನೆನಪು ಮಾಡಿ ಮತ್ಯಾರೂ ಇಲ್ಲ. ಆಗ ತಂದೆಯ ಬಳಿ ಹೋಗಿ ಮತ್ತೆ ಕೃಷ್ಣಪುರಿಯಲ್ಲಿ ಹೋಗುತ್ತೀರಿ. ಇದು ಕಂಸಪುರಿಯಾಗಿದೆ. ಕೃಷ್ಣಪುರಿಯಲ್ಲಿ ಕಂಸನಿರಲಿಲ್ಲ. ಇವೆಲ್ಲವೂ ದಂತಕಥೆಗಳಾಗಿವೆ. ಕೃಷ್ಣನ ತಾಯಿಗೂ 8 ಜನ ಮಕ್ಕಳನ್ನು ತೋರಿಸುತ್ತಾರೆ. ಇದಂತೂ ನಿಂದನೆಯಾಯಿತು. ಕೃಷ್ಣನನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಜಮುನಾ ನದಿಯಲ್ಲಿ ಬಿಟ್ಟರು. ಆ ನದಿಯು ಕೃಷ್ಣನನ್ನು ತೀರಕ್ಕೆ ಕರೆದೊಯ್ಯಿತು. ನಂತರ ನದಿಯು ಕೆಳಗಡೆ ಹೊರಟು ಹೋಯಿತು ಎಂದು ಹೇಳುತ್ತಾರೆ. ಆದರೆ ಅಲ್ಲಿ ಈ ಮಾತುಗಳು ಇರುವುದೇ ಇಲ್ಲ. ಈಗ ನೀವು ಮಕ್ಕಳಿಗೆ ಬೆಳಕು ಸಿಕ್ಕಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಏನೆಲ್ಲವನ್ನು ಕೇಳಿದ್ದೀರಿ ಅದನ್ನು ಮರೆತು ಬಿಡಿ. ಈ ಯಜ್ಞ ತಪ ಮುಂತಾದವುಗಳನ್ನು ಮಾಡುವುದರಿಂದ ನನ್ನನ್ನು ಸೇರಲು ಯಾರಿಂದಲೂ ಸಾಧ್ಯವಿಲ್ಲ. ಆತ್ಮವು ತಮೋಪ್ರಧಾನವಾಗುವುದರಿಂದ ಅದರ ರೆಕ್ಕೆಗಳು ಕತ್ತರಿಸಲ್ಪಡುತ್ತವೆ. ಈಗ ಈ ಇಡೀ ಪ್ರಪಂಚಕ್ಕೆ ಬೆಂಕಿ ಬೀಳುವುದಿದೆ. ಹೋಲಿಕಾ ಮಾಡುತ್ತಾರೆಂದಾಗ ಬೆಂಕಿಯಲ್ಲಿ ಈ ಮಾತು ಆತ್ಮ ಮತ್ತು ಶರೀರದ್ದಾಗಿದೆ. ಎಲ್ಲರ ಶರೀರಗಳು ಸುಟ್ಟು ಹೋಗುತ್ತವೆ, ಆದರೆ ಆತ್ಮವು ಅಮರವಾಗಿ ಬಿಡುತ್ತದೆ. ಈಗ ನೀವು ಮಕ್ಕಳು ಅರಿತುಕೊಳ್ಳುತ್ತೀರಿ, ಸತ್ಯಯುಗದಲ್ಲಿ ಇಷ್ಟೊಂದು ಮನುಷ್ಯರು, ಇಷ್ಟೊಂದು ಧರ್ಮಗಳಿರುವುದಿಲ್ಲ. ಕೇವಲ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ. ಭಾರತವೇ ಎಲ್ಲದಕ್ಕಿಂತ ಅತಿ ದೊಡ್ಡ
ತೀರ್ಥಸ್ಥಾನವಾಗಿದೆ. ಕಾಶಿಯಲ್ಲಿ ಅನೇಕರು ಹೋಗಿ ಕುಳಿತುಕೊಳ್ಳುತ್ತಿದ್ದರು. ಈಗ ಕಾಶಿವಾಸ ಮಾಡುತ್ತೇವೆ, ಎಲ್ಲಿ ಶಿವನಿದ್ದಾರೆ ಅಲ್ಲಿಯೇ ನಾವು ಶರೀರ ಬಿಡುತ್ತೇವೆ ಎಂದು ಅನೇಕ ಸಾಧುಗಳು ಹೋಗಿ ಕುಳಿತುಕೊಳ್ಳುತ್ತಾರೆ. ಇಡೀ ದಿನ ಜೈ ವಿಶ್ವನಾಥ್ ಗಂಗಾ ಎನ್ನುವ ಗೀತೆಯನ್ನೇ ಆಡುತ್ತಿರುತ್ತಾರೆ. ಈಗ ಶಿವನ ಮುಖಾಂತರ ನೀರಿನ ಗಂಗೆಯಂತೂ ಹೊರಬರಲು ಸಾಧ್ಯವಿಲ್ಲ. ಅವರು ಶಿವನ ದ್ವಾರದಲ್ಲಿ ಸಾಯಲು ಇಷ್ಟಪಡುತ್ತಾರೆ. ಆದರೆ ಈಗ ನೀವು ಪ್ರತ್ಯಕ್ಷದಲ್ಲಿ ಶಿವನ ದ್ವಾರದಲ್ಲಿದ್ದೀರಿ. ಬಲೆ ನೀವು ಎಲ್ಲಿಯೇ ಇರಿ, ಆದರೆ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು. ಏಕೆಂದರೆ ನೀವು ಅರಿತುಕೊಂಡಿದ್ದೀರಿ, ಶಿವ ತಂದೆಯು ನಮ್ಮ ತಂದೆಯಾಗಿದ್ದಾರೆ. ನಾವು ಅವರನ್ನು ನೆನಪು ಮಾಡುತ್ತಾ ಅವರ ಬಳಿ ಹೊರಟು ಹೋಗುತ್ತೇವೆ ಅಂದಾಗ ಶಿವ ತಂದೆಯಲ್ಲಿ ಇಷ್ಟೊಂದು ಪ್ರೀತಿ ಇರಬೇಕಲ್ಲವೇ? ಆ ತಂದೆಗೆ ಮತ್ಯಾವುದೇ ತಂದೆ ಇಲ್ಲ, ಶಿಕ್ಷಕನೂ ಇಲ್ಲ, ಉಳಿದೆಲ್ಲರಿಗೂ ಇದ್ದಾರೆ. ಬ್ರಹ್ಮ ವಿಷ್ಣು ಶಂಕರನಿಗೂ ಸಹ ಆ ತಂದೆಯೇ ರಚಯಿತನಾಗಿದ್ದಾರೆ. ರಚನೆಯಿಂದ ರಚನೆಗೆ ಆಸ್ತಿ ಸಿಗಲು ಸಾಧ್ಯವಿಲ್ಲ. ಯಾವಾಗಲೂ ಆಸ್ತಿಯು ತಂದೆಯಿಂದ ಮಕ್ಕಳಿಗೆ ಸಿಗುತ್ತದೆ. ನಾವು ಜ್ಞಾನಸಾಗರ ತಂದೆಯ ಬಳಿಗೆ ಬಂದಿದ್ದೇವೆ ಎಂದು ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ತಂದೆಯು ಈಗ ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ. ನೀವೀಗ ಪಾವನರಾಗುತ್ತಿದ್ದೀರಿ. ಉಳಿದವರೆಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ತಮ್ಮ ತಮ್ಮ ಧಾಮದಲ್ಲಿ ಹೊರಟು ಹೋಗುತ್ತಾರೆ. ಮೂಲವತನದಲ್ಲಿ ಆತ್ಮಗಳ ವೃಕ್ಷವಿದೆ. ಇಲ್ಲಿಯೂ ಸಹ ಸಾಕಾರ ವೃಕ್ಷವಿದೆ. ಅಲ್ಲಿ ರುದ್ರಮಾಲೆ ಇದೆ, ಇಲ್ಲಿ ವಿಷ್ಣು ಮಾಲೆ ಇದೆ. ನಂತರ ಚಿಕ್ಕ ಚಿಕ್ಕ ಗುಂಪುಗಳು ಬರುತ್ತವೆ. ಗುಂಪುಗಳು ಆಗುತ್ತಾ ವೃಕ್ಷವು ದೊಡ್ಡದಾಗಿ ಬಿಡುತ್ತದೆ. ಈಗ ಮತ್ತೆ ಎಲ್ಲರೂ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ನಂತರ ದೇವಿ ದೇವತಾ ಧರ್ಮವು ರಾಜ್ಯ ಮಾಡಬೇಕಾಗಿದೆ. ಈಗ ನೀವು ಮನುಷ್ಯರಿಂದ ದೇವತೆಗಳು, ವಿಶ್ವದ ಮಾಲೀಕರು ಆಗುತ್ತಿದ್ದೀರಿ. ಆದ್ದರಿಂದ ಭಗವಂತನೇ ನಮಗೆ ಓದಿಸುತ್ತಾರೆ. ರಾಜಯೋಗ ಮತ್ತು ಜ್ಞಾನದಿಂದ ರಾಜರಿಗೂ ರಾಜರನ್ನಾಗಿ ಮಾಡುತ್ತಾರೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯನ್ನಾಗಿ ಮಾಡುತ್ತಾರೆ. ಸೂರ್ಯವಂಶಿ ನಂತರ ಚಂದ್ರವಂಶದಲ್ಲಿ ಬರುತ್ತೇವೆ ಎನ್ನುವ ಅಪಾರ ಖುಷಿ ಇರಬೇಕು. ತಂದೆಯು ಪ್ರತಿನಿತ್ಯ ತಿಳಿಸುತ್ತಾ ಪ್ರಕಾಶತೆಯನ್ನು ಕೊಡುತ್ತಾ ಇರುತ್ತಾರೆ. ನೀವು ಮೋಡಗಳು ಸಾಗರನ ಬಳಿ ತುಂಬಿಸಿಕೊಳ್ಳಲು ಬರುತ್ತೀರಿ. ತುಂಬಿಸಿಕೊಂಡು ಹೋಗಿ ಮಳೆ ಸುರಿಸಬೇಕಾಗಿದೆ. ತುಂಬಿಸಿಕೊಳ್ಳುವುದಿಲ್ಲವೆಂದರೆ ರಾಜ ಪದವಿಯನ್ನು ಪಡೆಯುವುದಿಲ್ಲ. ಪ್ರಜೆಗಳಲ್ಲಿ ಹೋಗಿ ಬಿಡುತ್ತೀರಿ. ಪ್ರಯತ್ನಪಟ್ಟು ಎಷ್ಟು ಸಾಧ್ಯವಿದೆ ಅಷ್ಟು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇಲ್ಲಂತೂ ಕೆಲವರನ್ನು ನೆನಪು ಮಾಡುತ್ತಿರುತ್ತಾರೆ. ಅನೇಕ ಹೆಸರುಗಳು ಇವೆ. ತಂದೆಯು ಬಂದು ಒಂದೇ ಮಾತರಂ ಎಂದು ಹೇಳುತ್ತಾರೆ. ದ್ರೌಪದಿಗೆ ಕಾಲು ಒತ್ತಿದರೆಂದು ತೋರಿಸುತ್ತಾರೆ. ತಂದೆಯ ಬಳಿ ವೃದ್ಧರು ಬರುತ್ತಾರೆಂದರೆ ತಂದೆಯು ಅವರಿಗೆ ಹೇಳುತ್ತಾರೆ, ಮಕ್ಕಳೇ, ಸುಸ್ತಾಗಿ ಬಿಟ್ಟಿದ್ದೀರಾ, ಈಗ ಸ್ವಲ್ಪ ದಿನಗಳು ಮಾತ್ರ ಉಳಿದಿವೆ. ನೀವು ಮನೆಯಲ್ಲಿ ಕುಳಿತೆ ಶಿವ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ವಿಕರ್ಮಾಜೀತರಾಗುತ್ತೀರಿ. ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವುದಿಲ್ಲವೆಂದರೆ ನಿಮಗೆ ಪ್ರಜೆಗಳು ಹೇಗಾಗುತ್ತಾರೆ? ತುಂಬ ಪರಿಶ್ರಮ ಪಡಬೇಕಾಗಿದೆ. ಧಾರಣೆ ಮಾಡಿದ ನಂತರ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ
ಮುಖ್ಯ ಸಾರ. ಪ್ರತಿ ಮಾತಿನಲ್ಲಿ ತಮ್ಮ ಸಮಯವನ್ನು ಸಫಲ ಮಾಡಬೇಕಾಗಿದೆ. ದಾನವನ್ನು ಸಹ ವ್ಯಕ್ತಿಯನ್ನು ನೋಡಿ ಮಾಡಬೇಕಾಗಿದೆ. ಯಾರು ಕೇಳಲು ಇಚ್ಛಿಸುವುದಿಲ್ಲವೋ ಅವರ ಹಿಂದೆ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದಾಗಿದೆ. ತಂದೆಯ ಮತ್ತು ದೇವತೆಗಳ ಭಕ್ತರಿಗೆ ಜ್ಞಾನ ಕೊಡಬೇಕಾಗಿದೆ. ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿ ಸಾಹುಕಾರರಾಗಬೇಕಾಗಿದೆ. ವಿದ್ಯೆಯನ್ನು ಅವಶ್ಯವಾಗಿ ಓದಬೇಕಾಗಿದೆ. ಒಂದೊಂದು ರತ್ನವೂ ಸಹ ಲಕ್ಷಾಂತರ ರೂಪಾಯಿಗಳ ಮೌಲ್ಯವುಳ್ಳದ್ದಾಗಿದೆ. ಆದ್ದರಿಂದ ಇವುಗಳನ್ನು ಧಾರಣೆ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ವರದಾನ: ಪ್ರತಿ ಕರ್ಮದಲ್ಲಿ ತಂದೆಯ ಜೊತೆ ಸಂಗಾತಿಯ ರೂಪದಲ್ಲಿ ಅನುಭವ ಮಾಡುವಂತಹ ಸಿದ್ಧಿ ಸ್ವರೂಪ ಭವ. ಎಲ್ಲಕ್ಕಿಂತಲೂ ಸಹಜ ಮತ್ತು ನಿರಂತರ ನೆನಪಿನ ಸಾಧನವಾಗಿದೆ. ಸದಾ ತಂದೆಯ ಜೊತೆಯ ಅನುಭವ ಮಾಡುವುದು, ಜೊತೆಯ ಅನುಭೂತಿ ನೆನಪು ಮಾಡುವ ಪರಿಶ್ರಮದಿಂದ ಬಿಡಿಸುತ್ತದೆ. ಯಾವಾಗ ಜೊತೆಯಲ್ಲಿರುತ್ತಾರೆ ಆಗ ನೆನಪು ಇದ್ದೇ ಇರುತ್ತದೆ. ಆದರೆ ಇಂತಹ ಜೊತೆಯಲ್ಲ, ಕೇವಲ ಜೊತೆಯಲ್ಲಿ ಕುಳಿತಿರುವಂಥವರು. ಆದರೆ ಸಂಗಾತಿ ಅರ್ಥಾತ್ ಸಹಾಯಕರಾಗಿರುತ್ತಾರೆ. ಜೊತೆಯಲ್ಲಿರುವವರು ಒಮ್ಮೊಮ್ಮೆ ಮರೆತು ಹೋಗುವ ಸಾಧ್ಯತೆ ಇದೆ. ಆದರೆ ಸಂಗಾತಿ ಮರೆಯುವುದಿಲ್ಲ. ಅಂದರೆ ಪ್ರತಿ ಕರ್ಮದಲ್ಲಿ ತಂದೆ ಈ ರೀತಿ ಸಂಗಾತಿಯಾಗಿದ್ದಾರೆ. ಯಾರು ಪರಿಶ್ರಮವನ್ನು ಸಹ ಸಹಜವಾಗಿ ಮಾಡುವಂಥವರಾಗಿದ್ದಾರೆ. ಇಂತಹ ಸಂಗಾತಿಯ ಜೊತೆಯ ಅನುಭವ ಸದಾ ಆಗುತ್ತಿದ್ದಾಗ ಸಿದ್ಧಿ ಸ್ವರೂಪರಾಗಿ ಬಿಡುವಿರಿ. ಸ್ಲೋಗನ್: ವಿಶೇಷ ಆತ್ಮ ಆಗಬೇಕಾದರೆ ವಿಶೇಷತೆಯನ್ನೇ ನೋಡಿ ಮತ್ತು ವಿಶೇಷತೆಗಳನ್ನೇ ವರ್ಣನೆ ಮಾಡಿ. ಮಾತೇಶ್ವರಿಯವರ ಅತ್ಯಮೂಲ್ಯ ಮಹಾವಾಕ್ಯ. ನಾವು ಏನನ್ನೇ ದೃಷ್ಟಿಯಿಂದ ನೋಡುತ್ತೇವೆಯೋ ತಿಳಿದುಕೊಂಡಿದ್ದೇವೆ ಇದು ಕಲಿಯುಗದ ಅಂತ್ಯವಾಗಿದೆ ಮತ್ತು ಸತ್ಯಯುಗಿ ದೈವಿ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ. ನಮ್ಮ ದೃಷ್ಟಿಯಲ್ಲಿ ಈ ಕಲಿಯುಗಿ ಪ್ರಪಂಚ ಸಮಾಪ್ತಿಯಾಗಿಯೇ ಬಿಟ್ಟಿದೆ. ಹೇಗೆ ಗೀತೆಯಲ್ಲಿ ಭಗವಂತನ ಮಹಾವಾಕ್ಯವಾಗಿದೆ, ಮಕ್ಕಳೇ, ಈ ಗುರು ಗೋಸಾಯಿ ಆದಿಯವರನ್ನು ಏನು ನೋಡುತ್ತೀರೋ ಅವರೆಲ್ಲರೂ ಸತ್ತು ಬಿದ್ದಿದ್ದಾರೆ. ಹಾಗೆ ನಾವು ತಿಳಿದುಕೊಳ್ಳುತ್ತೇವೆ ಇಷ್ಟೆಲ್ಲ ಮನುಷ್ಯ ಸಂಪ್ರದಾಯದವರಾಗಿದ್ದಾರೋ ಅವರೆಲ್ಲರೂ ಕಲಿಯುಗದವರೆಗೆ ತಲುಪಿಬಿಟ್ಟಿದ್ದಾರೆ. ಆಗಲೇ ಪರಮಾತ್ಮನ ಮಹಾವಾಕ್ಯವಾಗಿದೆ, ನಾನು ಈ ಆಸುರಿ ಪ್ರಪಂಚದ ವಿನಾಶ ಮಾಡಿ ದೈವಿ ಸೃಷ್ಟಿಯ ಸ್ಥಾಪನೆ ಮಾಡುತ್ತೇನೆ. ಆಗಲೇ ನಾವು ಹೇಳುತ್ತೇವೆ ಎಲ್ಲರೂ ಸತ್ತು ಬಿದ್ದಿದ್ದಾರೆ. ಹಾಗಾದರೆ ನಮ್ಮದು ಈ ಪ್ರಪಂಚದಿಂದ ಯಾವುದೇ ಕನೆಕ್ಷನ್ ಇಲ್ಲ. ಹೇಳುತ್ತಾರೆ ಹಳೆಯ ಪ್ರಪಂಚವನ್ನು ನೋಡಬೇಡಿ, ಹೊಸ ಪ್ರಪಂಚಕ್ಕಾಗಿ 7 ದಿನದ ಕೋರ್ಸ್ ಮಾಡಿ, ಏಕೆಂದರೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ. ಅರ್ಥಾತ್ ಬದುಕಿದಂತೆ ನಮಗಾಗಿ ಈ ಪ್ರಪಂಚ ಇಲ್ಲವಾಗಿದೆ. ಬಲೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನಾವು ಒಳ್ಳೆಯ ಕರ್ಮವನ್ನೇ ಮಾಡುತ್ತೇವೆ, ದಾನ ಪುಣ್ಯ ಮಾಡುತ್ತೇವೆ ಎಂದರೆ ಮತ್ತೆ ಬಂದು ಈ ಪ್ರಪಂಚದಲ್ಲಿಯೇ ಭೋಗಿಸುತ್ತೇವೆ. ಆದರೆ ನಾವು ಇದನ್ನೇನು ತಿಳಿದುಕೊಂಡಿದ್ದೇವೆ, ಈ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ ಎಂದು. ಹಾಗಾದರೆ ಈ ವಿನಾಶಿ ಪ್ರಪಂಚದ ಪ್ರಾರಬ್ಧವೂ ಸಹ ವಿನಾಶಿಯಾಗಿದೆ. ಜನ್ಮ ಜನ್ಮಾಂತರ ಇದು ನಮ್ಮ ಜೊತೆ ಬರುವುದಿಲ್ಲ. ಈಗ ನೋಡಿ, ನಮ್ಮ ದೃಷ್ಟಿ ಮತ್ತು ಪ್ರಪಂಚದ ದೃಷ್ಟಿಯಲ್ಲಿ ಎಷ್ಟು ವ್ಯತ್ಯಾಸವಿದೆ. ಈಗ ಈ ನಿಶ್ಚಯವೂ ಕೂಡ ಅಲ್ಲಿಯವರೆಗೆ ಇರುತ್ತದೆ. ಎಲ್ಲಿಯವರೆಗೆ ಈ ನಿಶ್ಚಯವಿರುತ್ತದೆ, ನಮ್ಮನ್ನು ಓದಿಸುವವರು ಯಾರು ಎಂದು. ಒಳ್ಳೆಯದು. ಓಂ ಶಾಂತಿ.